ನೆಟ್ವರ್ಕ್ ಸಮಸ್ಯೆಯಿಂದ ಹೈರಾಣಾದ ಗ್ರಾಮಸ್ಥರು ಗದಗ ತಾಲೂಕು ಕಬಲಾಯತ್ತ ಕಟ್ಟಿ ಗ್ರಾಮಸ್ಥರ ಪರದಾಟ ಇದು. ಹೊರ ಜಗತ್ತಿನ ಜೊತೆ ಸಂಪರ್ಕಕ್ಕಾಗಿ ಜನ ಒದ್ದಾಟ ಮಾಡ್ತಾ ಇದ್ದಾರೆ. ಜನರಿಗೆ ಆಂಬ್ಯುಲೆನ್ಸ್ಗೂ ಕಾಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆ. ನೆಟ್ವರ್ಕ್ ಅನ್ನೋದೇ ಇಲ್ಲ ಅಲ್ಲಿ. ಟವರ್ ಅಳವಡಿಸುವಂತೆ ಗ್ರಾಮಸ್ಥರು ಮನವಿ ಮಾಡ್ತಾ ಇದ್ದಾರೆ. ಇದರ ಗಂಭೀರತೆ ಅರ್ಥವಾಗ್ತಿಲ್ಲ ಅಲ್ಲಿನ ಸ್ಥಳೀಯ ಆಡಳಿತಕ್ಕೆ. ಯಾರಿಗಾದರೂ ಏನಾದರೂ ಹೆಚ್ಚು ಕಮ್ಮಿಯಾಗಿ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು, ಆಂಬ್ಯುಲೆನ್ಸಿಗೆ ಕಾಲ್ ಮಾಡೋಣ ಅಂದರೂ ಕೂಡ ಕಾಲ್ ಕನೆಕ್ಟ್ ಆಗಲ್ಲ. ಗದಗ ತಾಲೂಕಿನ ಕಬಲಾಯತಕಟ್ಟಿ ಗ್ರಾಮಸ್ಥರ ಪರದಾಟ ಇದು. ಡಿಜಿಟಲ್ ಇಂಡಿಯಾ ಆಗ್ತಾ ಇದೆ, ಇನ್ನೊಂದು ಕಡೆ AI ತಂತ್ರಜ್ಞಾನವನ್ನು ಕೂಡ ಅನುಷ್ಠಾನ ಆಗ್ತಾ ಇದೆ. ಇಷ್ಟೊಂದು ಕ್ರಾಂತಿಕಾರಿ ಬದಲಾವಣೆ ಆದರೂ ಕೂಡ ಗದಗ ತಾಲೂಕಿನ ತಬಲಾದಕಟ್ಟಿ ಗ್ರಾಮದಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ಹೀಗಾಗಿ ಗ್ರಾಮಸ್ಥರು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ರೀತಿ ಮೊಬೈಲ್ಗಳನ್ನು ಹಿಡಿದುಕೊಂಡು ಪ್ರತಿನಿತ್ಯನೂ ಕೂಡ ನೆಟ್ವರ್ಕ್ಗಾಗಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಒಂದು ಗ್ರಾಮದ ಹೊರವಲಯದಲ್ಲಿ 5 ರಿಂದ 6 ಕಿಲೋಮೀಟರ್ ಹೊರಗಡೆ ಹೋದಂಥ ಸಮಯದಲ್ಲಿ ಮಾತ್ರ ಅವರಿಗೆ ನೆಟ್ವರ್ಕ್ ಸಿಗುತ್ತೆ. ಗ್ರಾಮದಲ್ಲಿ ಯಾರಾದರೂ ಸಾವನ್ನಪ್ಪಿದ್ರು ಕೂಡ ತಮ್ಮ ಸಂಬಂಧಿಕರಿಗೂ ಕೂಡ ಹೇಳದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ನೆಟ್ವರ್ಕ್ ಸದ್ಯಕ್ಕೆ ಇಲ್ಲಿ ಬರಲ್ಲ. ಇಷ್ಟು ನೆಟ್ವರ್ಕ್ ಬಂದರೂ ಕೂಡ ಯಾರಿಗೆ ಆದರೂ ಕಾಲ್ ಮಾಡಿದರೆ ಎಮರ್ಜೆನ್ಸಿ ಅಂಥೇಳಿ ಬರುತ್ತೆ. ಹೀಗಾಗಿ ಇಡೀ ಗ್ರಾಮದ ಜನರು ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈ ಗ್ರಾಮದ ಶಾಲಾ ವಿದ್ಯಾರ್ಥಿಗಳು ಕೂಡ ಈ ಒಂದು ಗ್ರಾಮವನ್ನು ಬಿಟ್ಟು ಬೇರೆ ಬೇರೆ ಕಡೆ ಕೂಡ ವಿದ್ಯಾರ್ಜನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ತಬಲಾದಗಟ್ಟಿ ಗ್ರಾಮಸ್ಥರು ಸಾಕಷ್ಟು ಸಂಪರ್ಕ ಸಾಧನೆ ಮಾಡಲು ಕೂಡ ಆಗ್ತಾ ಇಲ್ಲ. ಕಳೆದ ಹಲವು ವರ್ಷಗಳಿಂದನೂ ಕೂಡ ಇದೇ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಒಂದು ಕಡೆ ಡಿಜಿಟಲ್ ಇಂಡಿಯಾ ಆಗ್ತಾ ಇದೆ, AI ತಂತ್ರಜ್ಞಾನವನ್ನು ಅನುಷ್ಠಾನ ಮಾಡ್ಕೋಬೇಕು. AI ದಿಂದ ಸಾಕಷ್ಟು ಈಗ ತಂತ್ರಜ್ಞಾನ ಬೆಳವಣಿಗೆ ಆಗ್ತಾ ಇದೆ. ಈ ಗ್ರಾಮದಲ್ಲಿ ಕೇವಲ ನೆಟ್ವರ್ಕ್ ಸಿಗ್ತಾ ಇಲ್ಲ. ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾವು ಇಷ್ಟೆಲ್ಲ ಜಗತ್ತು ಬೆಳಕಿಗೆ ಬಂದರೂ, ಜಗತ್ತು ಬದಲಾವಣೆ ಆಗ್ತಾ ಇದ್ರು ಕೂಡ ನಮ್ಮ ಗ್ರಾಮಕ್ಕೆ ಕೇವಲ ಒಂದು ನೆಟ್ವರ್ಕ್ ಸಮಸ್ಯೆಯನ್ನು ಕೂಡ ಈವರೆಗೂ ಕೂಡ ನಿಭಾಯಿಸಲು ಆಗ್ತಾ ಇಲ್ಲ ಅಂತೇಳಿ ಗ್ರಾಮಸ್ಥರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸ್ಥಳೀಯರಿದ್ದಾರೆ. ಸರ್, ಈಗ ಒಂದು ಕಡೆ ಡಿಜಿಟಲ್ ಇಂಡಿಯಾ ಅಂತ ಇದ್ದಾರೆ, ಇನ್ನೊಂದು ಕಡೆ AI ತಂತ್ರಜ್ಞಾನ ಅನುಷ್ಠಾನ ಆಗ್ತಾ ಇದೆ. ಈ ಬಜೆಟ್ನಲ್ಲೂ ಸಾಕಷ್ಟು ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇಂಥ ಕ್ರಾಂತಿಕಾರಿ ಬದಲಾವಣೆಗಳಾಗ್ತಾ ಇದ್ದಾವೆ. ನಿಮ್ಮ ಕಡೆ ಒಂದು ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂದರೆ ಹೇಗೆ ಸರ್? ಇದು ಭಾಳ ವರ್ಷದ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ನಮ್ಮ ಭಾಳ ವರ್ಷದಿಂದ ಆಯ್ತು ನಮ್ಮ ಊರಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಹೇಳಿ ಎಲ್ಲ PM ಅವರಿಗೆ, CM ಅವರಿಗೆ ಎಲ್ಲರಿಗೂ ಪ್ರಯತ್ನ ಮಾಡ್ತಾಯಿದ್ವಿ. ಪತ್ರ ಮೂಲಕನೂ ಮಾಡಿದ್ದೀವಿ. ನಾವು ಲಾಸ್ಟ್ ಕೋವಿಡ್ ಇದ್ದಾಗೂ ನ್ಯೂಸ್ ರಿಪೋರ್ಟ್ ಮಾಡಿದ್ವಿ. ಅಂದ್ರೂ ಕೂಡ ಯಾವುದೂ ಪ್ರಯೋಜನ ಆಗಿಲ್ಲ. ನಾವು ಸ್ಥಳೀಯ ನಮ್ಮ ಸಚಿವರು, ಕಾನೂನು ಸಚಿವರು ಸಾಹೇಬರಿಗೆ ಸಾಕಷ್ಟು ಸಲ ಮನವಿ ಮಾಡಿದ ಮೇಲೆ ಅವರು ನಮ್ಗೆ ಮಾಡಿದ್ದಾರೆ, ಒಂದು BSNL ನೆಟ್ವರ್ಕ್ ಅಂತ ಮಾಡಿದ್ದಾರೆ ಅವ್ರ ಪ್ರಯತ್ನದಿಂದ. ಬಟ್ ಅದು ನೆಟ್ವರ್ಕ್ ಸಮಸ್ಯೆಯಿಂದ ಹೈರಾಣಾದ ಗ್ರಾಮಸ್ಥರು ಗದಗ ತಾಲೂಕು ಕಬಲಾಯತ್ತ ಕಟ್ಟಿ ಗ್ರಾಮಸ್ಥರ ಪರದಾಟ ಇದು. ಹೊರ ಜಗತ್ತಿನ ಜೊತೆ ಸಂಪರ್ಕಕ್ಕಾಗಿ ಜನ ಒದ್ದಾಟ ಮಾಡ್ತಾ ಇದ್ದಾರೆ. ಜನರಿಗೆ ಆಂಬ್ಯುಲೆನ್ಸ್ಗೂ ಕಾಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆ. ನೆಟ್ವರ್ಕ್ ಅನ್ನೋದೇ ಇಲ್ಲ ಅಲ್ಲಿ. ಟವರ್ ಅಳವಡಿಸುವಂತೆ ಗ್ರಾಮಸ್ಥರು ಮನವಿ ಮಾಡ್ತಾ ಇದ್ದಾರೆ. ಇದರ ಗಂಭೀರತೆ ಅರ್ಥವಾಗ್ತಿಲ್ಲ ಅಲ್ಲಿನ ಸ್ಥಳೀಯ ಆಡಳಿತಕ್ಕೆ. ಯಾರಿಗಾದರೂ ಏನಾದರೂ ಹೆಚ್ಚು ಕಮ್ಮಿಯಾಗಿ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು, ಆಂಬ್ಯುಲೆನ್ಸಿಗೆ ಕಾಲ್ ಮಾಡೋಣ ಅಂದರೂ ಕೂಡ ಕಾಲ್ ಕನೆಕ್ಟ್ ಆಗಲ್ಲ. ಗದಗ ತಾಲೂಕಿನ ಕಬಲಾಯತಕಟ್ಟಿ ಗ್ರಾಮಸ್ಥರ ಪರದಾಟ ಇದು. ಡಿಜಿಟಲ್ ಇಂಡಿಯಾ ಆಗ್ತಾ ಇದೆ, ಇನ್ನೊಂದು ಕಡೆ AI ತಂತ್ರಜ್ಞಾನವನ್ನು ಕೂಡ ಅನುಷ್ಠಾನ ಆಗ್ತಾ ಇದೆ. ಇಷ್ಟೊಂದು ಕ್ರಾಂತಿಕಾರಿ ಬದಲಾವಣೆ ಆದರೂ ಕೂಡ ಗದಗ ತಾಲೂಕಿನ ತಬಲಾದಕಟ್ಟಿ ಗ್ರಾಮದಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ಹೀಗಾಗಿ ಗ್ರಾಮಸ್ಥರು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ರೀತಿ ಮೊಬೈಲ್ಗಳನ್ನು ಹಿಡಿದುಕೊಂಡು ಪ್ರತಿನಿತ್ಯನೂ ಕೂಡ ನೆಟ್ವರ್ಕ್ಗಾಗಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಒಂದು ಗ್ರಾಮದ ಹೊರವಲಯದಲ್ಲಿ 5 ರಿಂದ 6 ಕಿಲೋಮೀಟರ್ ಹೊರಗಡೆ ಹೋದಂಥ ಸಮಯದಲ್ಲಿ ಮಾತ್ರ ಅವರಿಗೆ
ನೆಟ್ವರ್ಕ್ ಸಿಗುತ್ತೆ. ಗ್ರಾಮದಲ್ಲಿ ಯಾರಾದರೂ ಸಾವನ್ನಪ್ಪಿದ್ರು ಕೂಡ ತಮ್ಮ ಸಂಬಂಧಿಕರಿಗೂ ಕೂಡ ಹೇಳದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೆಟ್ವರ್ಕ್ ಸದ್ಯಕ್ಕೆ ಇಲ್ಲಿ ಬರಲ್ಲ. ಇಷ್ಟು ನೆಟ್ವರ್ಕ್ ಬಂದರೂ ಕೂಡ ಯಾರಿಗೆ ಆದರೂ ಕಾಲ್ ಮಾಡಿದರೆ ಎಮರ್ಜೆನ್ಸಿ ಅಂಥೇಳಿ ಬರುತ್ತೆ. ಹೀಗಾಗಿ ಇಡೀ ಗ್ರಾಮದ ಜನರು ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈ ಗ್ರಾಮದ ಶಾಲಾ ವಿದ್ಯಾರ್ಥಿಗಳು ಕೂಡ ಈ ಒಂದು ಗ್ರಾಮವನ್ನು ಬಿಟ್ಟು ಬೇರೆ ಬೇರೆ ಕಡೆ ಕೂಡ ವಿದ್ಯಾರ್ಜನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ತಬಲಾದಗಟ್ಟಿ ಗ್ರಾಮಸ್ಥರು ಸಾಕಷ್ಟು ಸಂಪರ್ಕ ಸಾಧನೆ ಮಾಡಲು ಕೂಡ ಆಗ್ತಾ ಇಲ್ಲ. ಕಳೆದ ಹಲವು ವರ್ಷಗಳಿಂದನೂ ಕೂಡ ಇದೇ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಒಂದು ಕಡೆ ಡಿಜಿಟಲ್ ಇಂಡಿಯಾ ಆಗ್ತಾ ಇದೆ, AI ತಂತ್ರಜ್ಞಾನವನ್ನು ಅನುಷ್ಠಾನ ಮಾಡ್ಕೋಬೇಕು. AIದಿಂದ ಸಾಕಷ್ಟು ಈಗ ತಂತ್ರಜ್ಞಾನ ಬೆಳವಣಿಗೆ ಆಗ್ತಾ ಇದೆ. ಈ ಗ್ರಾಮದಲ್ಲಿ ಕೇವಲ ನೆಟ್ವರ್ಕ್ ಸಿಗ್ತಾ ಇಲ್ಲ. ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾವು ಇಷ್ಟೆಲ್ಲ ಜಗತ್ತು ಬೆಳಕಿಗೆ ಬಂದರೂ, ಜಗತ್ತು ಬದಲಾವಣೆ ಆಗ್ತಾ ಇದ್ರು ಕೂಡ ನಮ್ಮ ಗ್ರಾಮಕ್ಕೆ ಕೇವಲ ಒಂದು ನೆಟ್ವರ್ಕ್ ಸಮಸ್ಯೆಯನ್ನು ಕೂಡ ಈವರೆಗೂ ಕೂಡ ನಿಭಾಯಿಸಲು ಆಗ್ತಾ ಇಲ್ಲ ಅಂತೇಳಿ ಗ್ರಾಮಸ್ಥರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸ್ಥಳೀಯರಿದ್ದಾರೆ. ಸರ್, ಈಗ ಒಂದು ಕಡೆ ಡಿಜಿಟಲ್ ಇಂಡಿಯಾ ಅಂತ ಇದ್ದಾರೆ, ಇನ್ನೊಂದು ಕಡೆ AI ತಂತ್ರಜ್ಞಾನ ಅನುಷ್ಠಾನ ಆಗ್ತಾ ಇದೆ. ಈ ಬಜೆಟ್ನಲ್ಲೂ ಸಾಕಷ್ಟು ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇಂಥ ಕ್ರಾಂತಿಕಾರಿ ಬದಲಾವಣೆಗಳಾಗ್ತಾ ಇದ್ದಾವೆ. ನಿಮ್ಮ ಕಡೆ ಒಂದು ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂದರೆ ಹೇಗೆ? ಸರ್, ಇದು ಭಾಳ ವರ್ಷದ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ಭಾಳ ವರ್ಷದಿಂದ ಆಯ್ತು ನಮ್ಮ ಊರಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಹೇಳಿ ಎಲ್ಲ PM ಅವರಿಗೆ, CM ಅವರಿಗೆ ಎಲ್ಲರಿಗೂ ಪ್ರಯತ್ನ ಮಾಡ್ತಾಯಿದ್ವಿ. ಪತ್ರ ಮೂಲಕನೂ ಮಾಡಿದ್ದೀವಿ. ನಾವು ಲಾಸ್ಟ್ ಕೋವಿಡ್ ಇದ್ದಾಗೂ ನ್ಯೂಸ್ ರಿಪೋರ್ಟ್ ಮಾಡಿದ್ವಿ, ಅಂದ್ರೂ ಕೂಡ ಯಾವುದೂ ಪ್ರಯೋಜನ ಆಗಿಲ್ಲ. ನಾವು ಸ್ಥಳೀಯ ನಮ್ಮ ಸಚಿವರು, ಕಾನೂನು ಸಚಿವರು ಸಾಹೇಬರಿಗೆ ಸಾಕಷ್ಟು ಸಲ ಮನವಿ ಮಾಡಿದ ಮೇಲೆ ಅವರು ನಮ್ಗೆ ಮಾಡಿದ್ದಾರೆ, ಒಂದು BSNL ನೆಟ್ವರ್ಕ್ ಅಂತ ಮಾಡಿದ್ದಾರೆ ಅವ್ರ ಪ್ರಯತ್ನದಿಂದ. ಬಟ್ ಅದು ನೆಟ್ವರ್ಕ್ ಸಮಸ್ಯೆಯಿಂದ ಹೈರಾಣಾದ ಗ್ರಾಮಸ್ಥರು. ಗದಗ ತಾಲೂಕು ಕಬಲಾಯತ್ತ ಕಟ್ಟಿ ಗ್ರಾಮಸ್ಥರ ಪರದಾಟ ಇದು. ಹೊರ ಜಗತ್ತಿನ ಜೊತೆ ಸಂಪರ್ಕಕ್ಕಾಗಿ ಜನ ಒದ್ದಾಟ ಮಾಡ್ತಾ ಇದ್ದಾರೆ. ಜನರಿಗೆ ಆಂಬ್ಯುಲೆನ್ಸ್ಗೂ ಕಾಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ಇದೆ. ನೆಟ್ವರ್ಕ್ ಅನ್ನೋದೇ ಇಲ್ಲ ಅಲ್ಲಿ. ಟವರ್ ಅಳವಡಿಸುವಂತೆ ಗ್ರಾಮಸ್ಥರು ಮನವಿ ಮಾಡ್ತಾ ಇದ್ದಾರೆ. ಇದರ ಗಂಭೀರತೆ ಅರ್ಥವಾಗ್ತಿಲ್ಲ ಅಲ್ಲಿನ ಸ್ಥಳೀಯ ಆಡಳಿತಕ್ಕೆ. ಯಾರಿಗಾದರೂ ಏನಾದರೂ ಹೆಚ್ಚು ಕಮ್ಮಿಯಾಗಿ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು, ಆ್ಯಂಬುಲೆನ್ಸಿಗೆ ಕಾಲ್ ಮಾಡೋಣ ಅಂದರೂ ಕೂಡ ಕಾಲ್ ಕನೆಕ್ಟ್ ಆಗಲ್ಲ. ಗದಗ ತಾಲೂಕಿನ ಕಬಲಾಯತಕಟ್ಟಿ ಗ್ರಾಮಸ್ಥರ ಪರದಾಟ ಇದು. ಡಿಜಿಟಲ್ ಇಂಡಿಯಾ ಆಗ್ತಾ ಇದೆ, ಇನ್ನೊಂದು ಕಡೆ AI ತಂತ್ರಜ್ಞಾನವನ್ನು ಕೂಡ ಅನುಷ್ಠಾನ ಆಗ್ತಾ ಇದೆ. ಇಷ್ಟೊಂದು ಕ್ರಾಂತಿಕಾರಿ ಬದಲಾವಣೆ ಆದರೂ ಕೂಡ ಗದಗ ತಾಲೂಕಿನ ತಬಲಾದಕಟ್ಟಿ ಗ್ರಾಮದಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ಹೀಗಾಗಿ ಗ್ರಾಮಸ್ಥರು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಈ ರೀತಿ ಮೊಬೈಲ್ಗಳನ್ನು ಹಿಡಿದುಕೊಂಡು ಪ್ರತಿನಿತ್ಯನೂ ಕೂಡ ನೆಟ್ವರ್ಕ್ಗಾಗಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಒಂದು ಗ್ರಾಮದ ಹೊರವಲಯದಲ್ಲಿ 5 ರಿಂದ 6 ಕಿಲೋಮೀಟರ್ ಹೊರಗಡೆ ಹೋದಂಥ ಸಮಯದಲ್ಲಿ ಮಾತ್ರ ಅವರಿಗೆ ನೆಟ್ವರ್ಕ್ ಸಿಗುತ್ತೆ. ಗ್ರಾಮದಲ್ಲಿ ಯಾರಾದರೂ ಸಾವನ್ನಪ್ಪಿದ್ರು ಕೂಡ ತಮ್ಮ ಸಂಬಂಧಿಕರಿಗೂ ಕೂಡ ಹೇಳದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೆಟ್ವರ್ಕ್ ಸದ್ಯಕ್ಕೆ ಇಲ್ಲಿ ಬರಲ್ಲ. ಇಷ್ಟು ನೆಟ್ವರ್ಕ್ ಬಂದರೂ ಕೂಡ ಯಾರಿಗೆ ಆದರೂ ಕಾಲ್ ಮಾಡಿದರೆ ಎಮರ್ಜೆನ್ಸಿ ಅಂಥೇಳಿ ಬರುತ್ತೆ. ಹೀಗಾಗಿ ಇಡೀ ಗ್ರಾಮದ ಜನರು ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈ ಗ್ರಾಮದ ಶಾಲಾ ವಿದ್ಯಾರ್ಥಿಗಳು ಕೂಡ ಈ ಒಂದು ಗ್ರಾಮವನ್ನು ಬಿಟ್ಟು ಬೇರೆ ಬೇರೆ ಕಡೆ ಕೂಡ ವಿದ್ಯಾರ್ಜನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ.